ಅಲ್ಲದ ಸಂಗಮ ಸ್ಥಾನ ಅಚ್ಚಳಿಯದೆ ಉಳಿದಿದೆ. ಆ ದೃಷ್ಟಿಯಲ್ಲಿ ಅಂಥ ತಾಲೂಕಿನಲ್ಲಿ ಅಂಥ ಬಸವಣ್ಣ ನೆಲೆದಾಡಿದಂಥ ಸ್ಥಳದಲ್ಲಿ ಸಂಗಮನ ಆಶೀರ್ವಾದ ನಾವೆಲ್ಲ ಹುಟ್ಟಿ ಇಲ್ಲಿದ್ದೀವಲ್ಲ, ನಾವು ಪುಣ್ಯಾತ್ಮರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಾವು. ಆದ ಕಾರಣವಾಗಿ ಇವತ್ತೇನು ಈ ವೇದಿಕೆಗೆ ನಾವು ಎಲ್ಲ ಪಾಠಗಳು ಕೂಡಿಕೊಂಡು ಈ ಕಾರ್ಯಕ್ರಮ ನೆರವೇರಿಸಿದಾಗ ಯಾವುದೇ ರಾಜಕೀಯ ಪಕ್ಷ ಭೇದ ಭಾವದಲ್ಲೇ ಎಲ್ಲ ಧುರೀಣರನ್ನು ಆಹ್ವಾನಿಸಿದೀವಿ. ಎಲ್ಲರೂ ಬಂದಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಪ್ರತಿ ವರ್ಷ ಜಾತ್ರೆ ಬಂದಾಗ, ಅದು ವಿಶೇಷವಾಗಿ ಸಂಗಮನಾಥನ ಜಾತ್ರೆ ಬಂದಾಗ ಇಂಥ ಕಾರ್ಯಕ್ರಮಗಳು ನಡೆಯಬೇಕು. ವೇದಿಕೆ ಮೇಲಿದ್ದಂತ ಇವರೆಲ್ಲರ ಸಹಕಾರ ಇದ್ರೆ ಮುಂದಿನ ವರ್ಷ ಕೇವಲ ನಾಟಕ ಅಲ್ಲದೆ ಇವತ್ತು ರಾಜ್ಯದಲ್ಲಿ ಸಾಹಿತಿಗಳದ, ರಾಜ್ಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಮಹನೀಯರದ, ಕಲಾವಿದರದ ಈ ಎಲ್ಲ ಕಾರ್ಯಕ್ರಮಗಳನ್ನು ಇವರೆಲ್ಲರೂ ಸಹಕಾರ ಕೊಟ್ಟರೆ ಮುಂದಿನ ವರ್ಷ 4-5 ದಿವಸ ಮಾಡೋಣ ಅಂತ ನಾನು ಮನಸ್ಸಿನಲ್ಲಿ ಅನ್ಕೊಂಡಿದ್ದೀನಿ. ಇದೆಲ್ಲ ಯಾವುದೇ ರಾಜಕೀಯ ಇಲ್ಲ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣೋಣ. ನಮ್ಮ ಜನರಿಗೆ ಕೂಡಲ ಸಂಗಮ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಹೆಂಗೆ ಇದೆ ಅಂತಕ್ಕಂಥ ಕಾರ್ಯಕ್ರಮ ಮಾಡಿ ನಾವು ತೋರಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇದೆ ಅಂತ ಭಾವಿಸಿ, ಯಾಕೆಂದ್ರೆ ಮನುಷ್ಯ ಕೊನೆಯಲ್ಲಿ ಒಂದೇ ಮಾತು ಹೇಳ್ತೀನಿ, ಹೇಳಿ ಜಾಸ್ತಿ ಆಗಿದೆ. ಮನುಷ್ಯ ನಾವು ಹುಟ್ಟುವಾಗ ತಾಯಿಯ ಗರ್ಭದಿಂದ ಬರುವಾಗ ಉಸಿರು ಬರ್ತೈತೆ, ನಮಗೆ ಹೆಸರು ಇರುವುದಲ್ಲವಾಗ. ತಾಯಿಯ ಗರ್ಭದಿಂದ ಬಂದಾಗ ನಮಗೆ ಉಸಿರು ಬರ್ತೈತಿ, ಹೆಸರು ಇರುವುದಿಲ್ಲ. ತದನಂತರ ನಮಗೆ ಹೆಸರು ಇರ್ತಾರೆ. ನಾವು ಸಾಯುವಾಗ ಉಸಿರು ನಿಲ್ತೈತಿ. ಆ ಸಾಯು ಮತ್ತು ಹುಟ್ಟು ಮಧ್ಯದಲ್ಲಿವೆ. ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ಜೀವನದಲ್ಲಿ ಮುಂದೆ ಹೆಸರು ನಿರಂತರವಾಗಿ ಉಳಿತೈತಿ. ಅದಕ್ಕಾಗಿ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬರಿಗೆ ನೋವು ಕೊಡ್ಲಾರ್ದೆ, ಯಾರಿಗೂ ತೊಂದರೆ ಕೊಡ್ಲಾರ್ದೆ 10 ಜನರಿಗೆ ಒಳ್ಳೇದಾಗ್ತಂದ್ರೆ ಅದರಿಂದ ನಮಗೆ ನೋವಾದ್ರೂ ಕೂಡ ಪರವಾಗಿಲ್ಲ. ಆ ನೋವು ನಮ್ಮ ಹೃದಯದಲ್ಲಿ ಇಟ್ಕೊಂಡು 10 ಜನರಿಗೆ ಒಳ್ಳೆಯದು ಮಾಡಿ ಅವರ ಸಂತೋಷದಲ್ಲಿ ನಾವು ಭಾಗಿಯಾದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಈ ದೃಷ್ಟಿಯಿಂದ ತಾವೆಲ್ಲ ನಾಟಕ ನೋಡ್ರಿ, ಒಳ್ಳೆ ಕೆಲಸಗಳನ್ನು ಮಾಡ್ರಿ, ಯುವಕರು ಎಲ್ಲ ದುಶ್ಚಟಗಳಿಂದ ದೂರ ಆಗ್ರಿ, ಒಳ್ಳೆ ಊರಿನ ಅಭಿವೃದ್ಧಿ ಅಂತ ಚಿಂತೆ ಮಾಡ್ರಿ ಅಂತ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.